ನಮಸ್ಕಾರ ಎಲ್ಲರಿಗೂ. ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ. ಮೊದಲನೇದಾಗಿ ಕಿವಿ ಮಾತನ್ನು ನೋಡ್ಕೊಂಬರೋಣ. ಕಿಚನ್ ಟಿಪ್ಸ್. ಅಡುಗೆಗೆ ಉಪ್ಪು ಜಾಸ್ತಿ ಆದಾಗ ಟೊಮಾಟೊ ಪ್ಯೂರಿ ಅಥವಾ ಸ್ವಲ್ಪ ಮೊಸರು ಸೇರಿಸಿದರೆ ಉಪ್ಪಿನ ರುಚಿ ಸಮತೋಲನವಾಗುತ್ತದೆ, ಕಡಿಮೆ ಆಗುತ್ತದೆ. ಇವತ್ತಿನ ರೆಸಿಪಿ ಈರುಳ್ಳಿ ಕಾವು ಅಥವಾ ಈರುಳ್ಳಿ ಹೂವಿನ ಮೊಟ್ಟೆ ಹಾಕಿ ಮಾಡಿದಂಥ ಪಲ್ಯ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ. ಇದಕ್ಕೆ ಬೇಕಾಗುವ ಸಾಮಗ್ರಿ: ಈರುಳ್ಳಿ ಕಾವು 2 ಕಟ್ ತೊಗೊಂಡಿದ್ದೀನಿ, 7 ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ. ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ 8ರಿಂದ 10 ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ದೊಡ್ಡದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನ ನೋಡ್ಕೊಂಬರೋಣ. ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು 4ರಿಂದ 5 ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ ಏನೂ ಹಾಕಲ್ಲ, ಹಾಗಾಗಿ ಮೆಣಸಿನ್ಕಾಯಲ್ಲೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮೆಣಸಿನ್ಕಾಯಲ್ಲೇ ಖಾರ ಬಿಟ್ಕೊಳ್ಳುತ್ತೆ. ಆಮೇಲೆ ನೋಡಿ 8ರಿಂದ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊತೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ಈಸಿ ಇದೆ ಮತ್ತು ಕಡಿಮೆ ಸಾಮಗ್ರಿ. ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಬೇಯುತ್ತೆ, ಈರುಳ್ಳಿ ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ. ನೋಡಿ 1-2 ರೌಂಡ್ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಕಾವು ತೊಗೊಂಡಿದ್ದೀನಿ. ಈರುಳ್ಳಿ ಕಾವು ಅದು ಸೊಪ್ಪು ಥರನೇ, ಅದಷ್ಟೊಂದು ಅನಿಸುತ್ತೆ, ಬೆಂದರೆ ಸ್ವಲ್ಪ ಆಗುತ್ತೆ. ನೋಡಿ ಈರುಳ್ಳಿ ಕಾವು 2 ಕಟ್ ತೊಗೊಂಡಿದ್ದೆ, 2 ಕಟ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ರೌಂಡ್ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಅದು ಬೇಯಕ್ಕೆ ಬಿಟ್ಬಿಡಿ. ಒಂದು 6ರಿಂದ 7 ನಿಮಿಷ ಬೇಯಲಿ ಚೆನ್ನಾಗಿ. ಮೇಯ್ನು ನೋಡಿ, ಮೊಟ್ಟೆ ಒಂದು 7 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಹಾಗೆ ಹಾಕುವ ಬದಲು ನೀವು ಕಾಯಿ ತುರಿನ ಮೊಟ್ಟೆಗೆ ಹಾಕಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಕಾಯಿ ತುರಿ ಮತ್ತು ಮೊಟ್ಟೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಿಡಿ ಬಿಡಿಯಾಗಿ ಸಪ್ರೇಟಾಗಿ ಆಗೋಲ್ಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆನೂ ಮತ್ತು ಕಾಯಿ ತುರಿ. ಇದೇ ಮೇನು ಪಲ್ಯಕ್ಕೆ ರುಚಿ ಕೊಡೋದು. ನೋಡಿ ಇದನ್ನು ಪಲ್ಯಕ್ಕೆ ಹಾಕಿದ್ದೀನಿ. ಪಲ್ಯಕ್ಕೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಪಲ್ಯ ರೆಡಿಯಾಗಿದೆ. ನೋಡಿ ಚೆನ್ನಾಗಿ ಬೆಂದಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದು ಡ್ರೈ ಆಗಬೇಕು. ಮೊಟ್ಟೆನೂ ಮತ್ತು ಈರುಳ್ಳಿ ಕಾವು ಫುಲ್ ಡ್ರೈ ಆಗಲಿ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡಿ ಹಂಗೆ ಸ್ವಲ್ಪ ಡ್ರೈ ಆಗಿ ನೋಡಿ ಹುಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಖಾರನೂ ಇರೋಲ್ಲ. ಚಪಾತಿ ರೊಟ್ಟಿಗೆ ಮಾತ್ರ ತುಂಬ ಸೂಪರಾಗಿರುತ್ತೆ. ಒಂದಿನ ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾದ ಈರುಳ್ಳಿ ಕಾವು ಮೊಟ್ಟೆ ಪಲ್ಯ ಅಥವಾ ಈರುಳ್ಳಿ ಹೂವಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನು ಮರಾಠಿ ಅಡುಗೆ ಮತ್ತು ತಿಂಡಿಗಳನ್ನ ಮಾಡ್ತಾಯಿರ್ತೀನಿ. ನೀವು ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ, ನೀವು ಆರಾಮಾಗಿ ನೋಡ್ಬೋದು. ತುಂಬ ಟೇಸ್ಟಿಯಾದ ಈರುಳ್ಳಿ ಕಾವಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಎಲ್ಲರೂ ಬ್ಯಾಚುಲರ್ಸು ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ನೀವೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಎಲ್ಲರೂ ಮಾಡ್ಬೋದು. ಚಪಾತಿ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದಿನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.